ನಮ್ಮ ನಾಯಕರಂತ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರ ಮೇಲೆ ಏನು ಸುಳ್ಳು ಆರೋಪವನ್ನ ಮಾಡಿ ನಾವು ಅಧಿಕಾರ ಒತ್ತಡವನ್ನು ಹಾಕಿ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದೀರಾ. ನಿನ್ನೆ ಸಾಯಂಕಾಲ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಎದುರುಗಡೆ ಯಾವ ರೀತಿ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒಂದು ಅಧಿಕಾರ ಪ್ರಯೋಗವನ್ನ ಮಾಡಿ ಬಲವಂತದ ಎಫ್ಐಆರ್ ರೀತಿಯಲ್ಲಿ ನಿರ್ಮಾಣವನ್ನ ಮಾಡಿದ್ದೀರಾ. ಈ ಕೂಡಲೇ ತಾವು ಕೂಡ ತಮಗೆ ಒಂದು ಮಾನ್ಯ ಶಾಸಕರ ಪುತ್ರರಿಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ. ತಮ್ಮ ತಂದೆಯವರು ಸಚಿವರಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಶಾಸಕರಿರುವಂತಹ ಹಿರಿತರ ಇರುವಂತದ್ದು. ಮೊನ್ನೆ ಕೂಡ ಅವರ ಬಗ್ಗೆ ಅವ್ರು ಮಾತಾಡಬೇಕಾದ್ರೆ ದತ್ತಾತ್ರೇಯ ಪಾಟೀಲ್ ರೇವರವರು ಮಾತಾಡಬೇಕಾದ್ರೆ ಶ್ರೀ ಶಾಸಕರಿಗಾಗ್ಲಿ ಕಮರುಲ್ ಇಸ್ಲಾಂ ಸಾಹೇಬರಿಗಾಗ್ಲಿ ಅತ್ಯಂತ ಗೌರವಯುತವಾಗಿ ನಡೆದುಕೊಂಡಿರೋದು. ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಅತ್ಯಂತ ಹಿರಿಯರಾಗಿದ್ದು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಬೇಕಾದ್ರೆ ದಯವಿಟ್ಟು ವಿಚಾರ ಮಾಡಿ. ಅವರ ಹಿಂದೆ ಕೂಡ ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲ ಇಡೀ ಹಿಂದೂ ಸಮಾಜ ಕೂಡ ಬೆನ್ನಿಗೆ ನಿಂತಿದೆ. ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರು ಮತ್ತು ಹಿಂದೂಗಳ ಮುಖಂಡರು ಎಲ್ಲರೂ ಕೂಡ ಮಾತಾಡಲು ಸಮರ್ಥರಿದ್ದೀವಿ. ನೀವು ಕೂಡ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ದಯಮಾಡಿ ಕ್ಷಮೆ ಕೇಳಬೇಕು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಎಲ್ಲರಿಗೂ ನಮಸ್ಕಾರ. ಈ ಒಂದು ನಮ್ಮ ಕಲಬುರಗಿ ದಕ್ಷಿಣ ಮಂಡಲ ಬಿಜೆಪಿ ಹಾಗೂ ಒಂದು ಹಿಂದೂ ಸಮಾಜದ ವತಿಯಿಂದ ಈ ಒಂದು ಇವತ್ತು ಡಿಜಿಟಲ್ ಮೀಡಿಯಾ ಮುಖಾಂತರ ಏನು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಉಪಸ್ಥಿತರಿರುವ ನಮ್ಮ ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾದೇವ್ ಬೆಳಂಗಿ ಅವರೇ ಹಾಗೂ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳಂತ ಶಿವಯೋಗಿ ಅಣ್ಣ ನಾಗನಹಳ್ಳಿ ಅವರೇ ಮತ್ತು ನಮ್ಮ APMCಯ ಮಾಜಿ ಅಧ್ಯಕ್ಷರಂತ ಅಪ್ಪೂರ್ಣ ಕಣಕಿ ಅವರೇ ಮತ್ತು ನಮ್ಮ ದಕ್ಷಿಣ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಗುರು ಹವಾ ಅವರೇ, ಆಕಾಶ್ ಸೇವಲಾನಿ ಅವರೇ ಮತ್ತು ನಮ್ಮ ಇಲ್ಲಿನ ಡಿಜಿಟಲ್ ಮಾಧ್ಯಮದ ಮಿತ್ರರೇ. ಈಗಾಗಲೇ ಕಲಬುರಗಿ ನಗರದಲ್ಲಿ ಕಳೆದ 3-4 ದಿನದಿಂದ ತಮ್ಮ ಒಂದು ಸಾಮಾಜಿಕ ಜಾಲತಾಣದ ಅಡಿಯಲ್ಲಿ ಅನೇಕ ಚರ್ಚಾ ವಿಷಯಗಳು ನಡೀತಾ ಇವೆ. ಮುಖ್ಯವಾಗಿ ಇತ್ತೀಚೆಗೆ ಆಳಂದ ರಾಘವ ಚೈತನ್ಯ ಶಿವಲಿಂಗದ ಪೂಜೆಗೆ ಅಡ್ಡಿಪಡಿಸಿದಂತಹ ಗುಂಡಾಗಳ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಅದನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಏನು ವಾಪಸ್ ಪಡೆದುಕೊಂಡಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರ ಒಂದು ನೇತೃತ್ವದಲ್ಲಿ ಕಳೆದ 4-5 ದಿನಗಳ ಹಿಂದೆ ನಾವೊಂದು ಬೃಹತ್ ಪ್ರತಿಭಟನೆಯನ್ನ ಕಾರ್ಯಕ್ರಮವನ್ನು ನಡೆಸಿದಾಗ ಆ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ನಿಕಟ ಪೂರ್ವ ಅಧ್ಯಕ್ಷರು ಮತ್ತು ಕಲಬುರಗಿಯ ಹಿಂದೂ ಹುಲಿ ಎಂದೇ ಪ್ರಖ್ಯಾತರಾಗಿದ್ದ ದಿವಂಗತ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಸುಪುತ್ರರಾದಂತ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ತಮ್ಮ ಭಾಷಣದ ವೇಳೆಯಲ್ಲಿ ಈ ಹಿಂದೆ ಸುಮಾರು 25 ವರ್ಷಗಳ ಹಿಂದಿನ ಸಂದರ್ಭದಲ್ಲಿ ಆಗಿನ ಕಲಬುರಗಿಯ ಸಚಿವರಾಗಿದ್ದ ದಿವಂಗತ ಶ್ರೀ ಕಮರುಲ್ ಇಸ್ಲಾಂ ಅವರ ಆಗಿನ ಹೇಳಿಕೆ ಕುರಿತು ಏನೋ ಒಂದು ಮಾತನಾಡ್ತಾರೆ, ಸತ್ಯದ ಮಾತನಾಡ್ತಾರೆ. ಆ ಸತ್ಯವನ್ನ ಮರೆಮಾಚುವ ನಿಟ್ಟಿನಲ್ಲಿ ಈಗಿರುವಂತಹ ಕಲಬುರಗಿ ಉತ್ತರದ ಶಾಸಕರ ಸುಪುತ್ರರು ಹಾಗೂ ಕಾಂಗ್ರೆಸ್ನ ಅನೇಕ ಜನ ಮುಖಂಡರು ಮತ್ತು ಅವರ ಹಿಂಬಾಲಕರು ಅನೇಕ ಒಂದು 3-4 ದಿನದ ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ತಮ್ಮ ಮೂಲಕ ನಾನು ಅವರಿಗೆ ಆಗ್ರಹವನ್ನ ಮಾಡ್ತೇನೆ. ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಂದ್ರೆ ಕೇವಲ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ಶಕ್ತಿ ನಮ್ಗೆ ಗೊತ್ತಿದೆ. ಅವರ ಕುಟುಂಬ ಒಂದು ಹಿಂದೂ ಸಮಾಜದ ಅನೇಕ ವಿಷಯಗಳಿಗೋಸ್ಕರ ತಮ್ಮನ್ನ ತಾವು ಮುಡುಪಾಗಿಸಿಕೊಳ್ಳೋ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಕುಟುಂಬ. ಈ ನಿಟ್ಟಿನಲ್ಲಿ ತಮ್ಮ ಮೂಲಕ ಅವರಿಗೆ ಆಗ್ರಹ ಮಾಡೋದೇನೆಂದ್ರೆ ತಮ್ಮ ಅಧಿಕಾರದ ಒಂದು ದೃಷ್ಟಿಯಿಂದ ತಾವು ಅಧಿಕಾರ ದರ್ಪವನ್ನ ತೋರಿ ನಮ್ಮ ನಾಯಕರಂತ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲೆ ಏನು ಸುಳ್ಳು ಆರೋಪವನ್ನ ಮಾಡಿ ತಾವು ಅಧಿಕಾರ ಒತ್ತಡವನ್ನು ಹಾಕಿ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದೀರಾ. ನಿನ್ನೆ ಸಾಯಂಕಾಲ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಎದುರುಗಡೆ ಯಾವ ರೀತಿ ಬೆಂಗಳೂರಿನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಒಂದು ಅಧಿಕಾರ ಪ್ರಯೋಗವನ್ನ ಮಾಡಿ ಬಲವಂತದ ಎಫ್ಐಆರ್ ರೀತಿಯಲ್ಲಿ ನಿರ್ಮಾಣವನ್ನ ಮಾಡಿದ್ದೀರಾ. ಈ ಕೂಡಲೇ ತಾವು ಕೂಡ ತಮಗೆ ಒಂದು ಮಾನ್ಯ ಶಾಸಕರ ಪುತ್ರರಿಗೆ ಒಂದು ಮಾಹಿತಿಯನ್ನ ಕೊಡ್ತೇನೆ. ತಮ್ಮ ತಂದೆಯವರು ಸಚಿವರಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಶಾಸಕರಿರುವಂತಹ ಹಿರಿತರ ಇರುವಂತದ್ದು. ಮೊನ್ನೆ ಕೂಡ ಅವರ ಬಗ್ಗೆ ಅವ್ರು ಮಾತಾಡಬೇಕಾದ್ರೆ ದತ್ತಾತ್ರೇಯ ಪಾಟೀಲ್ ರೇವರವರು ಮಾತಾಡಬೇಕಾದ್ರೆ ಶ್ರೀ ಶಾಸಕರಿಗಾಗ್ಲಿ ಕಮರುಲ್ ಇಸ್ಲಾಂ ಸಾಹೇಬರಿಗಾಗ್ಲಿ ಅತ್ಯಂತ ಗೌರವಯುತವಾಗಿ ನಡೆದುಕೊಂಡಿರುವಂತದ್ದು. ದತ್ತಾತ್ರೇಯ ಪಾಟೀಲ್ ರೇವರವರು ಕೂಡ ಅತ್ಯಂತ ಹಿರಿಯರಾಗಿದ್ದು ಅವರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಬೇಕಾದ್ರೆ ದಯವಿಟ್ಟು ವಿಚಾರ ಮಾಡಿ. ಅವರ ಹಿಂದೆ ಕೂಡ ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲ ಇಡೀ ಹಿಂದೂ ಸಮಾಜ ಕೂಡ ಬೆನ್ನಿಗೆ ನಿಂತಿದೆ. ಈಗಾಗಲೇ ಅನೇಕ ಜನ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು. ಈ ಉದಾಹರಣೆ ಹೌಸಿಂಗ್ ಬೋರ್ಡ್ ಅಮೃತ್ ತೇಲಿಯನ್ ಅವರು ಆ ಒಂದು ವಿಷಯದ ಬಗ್ಗೆ ಪೂರ್ವ ಚಿತ್ರಣವನ್ನ ಕೊಟ್ಟಿದ್ದಾರೆ.
ಸುಮಾರು ಈಗ 40 ವರ್ಷಕ್ಕಿಂತ ಏನ್ ಮೇಲ್ಪಟ್ಟವರಿದ್ದಾರೆ. ಅವ್ರು ಈಗಾಗಲೇ ತಮ್ಮೆಲ್ಲರಿಗೂ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಿಂದೆ ಈ ವಿಷಯವಾಗಿ ಮಾನ್ಯ ಮಾಜಿ ಸಚಿವರು ಮಾತಾಡುವಂತದ್ದು ಸತ್ಯವಾದ ಮಾತಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವೇದಿಕೆಯಲ್ಲಿ ನಮ್ಮ ಹಿರಿಯ ಮುಖಂಡರೊಂದಿಗೆ ಚರ್ಚೆ ಮಾಡಿ ದಾಖಲೆಯೊಂದಿಗೆ ತಮ್ಮೆಲ್ಲರೂ ಬಿಡುಗಡೆಯನ್ನ ಮಾಡ್ತೇವೆ. ದಯಮಾಡಿ ತಮಗೆ ಮತ್ತೊಮ್ಮೆ ಆಗ್ರಹವನ್ನ ಮಾಡ್ತೇವೆ. ಮಾನ್ಯ ದತ್ತಾತ್ರೇಯ ಪಾಟೀಲ್ ಅವರವರಿಗೆ ತಾವು ಯಾರು ಕ್ಷುಲ್ಲಕವಾದ ಮಾತುಗಳನ್ನ ಆಡಿದಿಲ್ಲ, ಈ ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಇದಕ್ಕೆ ತಕ್ಕ ಪಾಠವನ್ನ ಕಲಿಸುವ ಒಂದು ಕೆಲಸವನ್ನ ಮಾಡ್ಬೇಕಾಗ್ತಂತ ಹೇಳ್ತೀನಿ. ಧನ್ಯವಾದ. ಏನಂದ್ರ ಮೊನ್ನೆ 1ನೇ ತಾರೀಕು ನಡೆದಿರುವಂತ ನಮ್ಮ ಆಳಂದಿನಲ್ಲಿ ಇರುವಂತ ರಾಘವ ಚೈತನ್ಯ ಶಿವಲಿಂಗ ದೇವಸ್ಥಾನದ ಪೂಜೆ ವೇಳೆ ಅಡ್ಡಿಪಡಿಸಿದ ಹಲವಾರು ಕೇಸ್ ದಾಖಲಾಗಿತ್ತು. ಆ ಕೇಸನ್ನು ಮೊನ್ನೆ ನಡೆದಂತ ಮಾನ್ಯ ಸಿದ್ದರಾಮಯ್ಯ ಅವರ ಕೊನೆಯ ಸಂಪುಟ ಸಭೆಯಲ್ಲಿ ಆ ಕೇಸ್ಗಳನ್ನು ಹಿಂಪಡೆಯುವುದರ ಮುಖಾಂತರ ಇಡೀ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾಡಿತ್ತು ಅಂದ್ರೆ ತುಷ್ಟೀಕರಣ ರಾಜಕಾರಣ ಮಾಡಲು ಹೊರಟಿತ್ತು. ಅದನ್ನು ವಿರೋಧಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆ ವತಿಯಿಂದ ಹಮ್ಮಿಕೊಂಡಂತ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಶಿಕಾರಿಪುರದ ಶಾಸಕರು ಆಗಿರುವಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರ ನೇತೃತ್ವದಲ್ಲಿ ಆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಆ ಪ್ರತಿಭಟನೆ ಸಭೆಯಲ್ಲಿ ನಮ್ಮ ಹಿಂದಿನ ಶಾಸಕರು ಮತ್ತು ಹಿಂದಿನ KKDB ಅಧ್ಯಕ್ಷರು ಆಗಿರುವಂತ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವರವರು ತಾವು ಭಾಷಣ ಮಾಡುವಾಗ ಮೊದಲನೇ ಇದರಲ್ಲಿ ಯಾವ ಶಾಸಕರ ಹೆಸರು ಕೂಡ ಹೇಳಿಲ್ಲ. ಆದ್ರೆ ನೆಕ್ಸ್ಟ್ ಭಾಷಣದಲ್ಲಿ ಅಂದ್ರೆ ಅದೇ ಮುಂದುವರೆದ ಭಾಗದಲ್ಲಿ ಶಾಸಕರ ಹೆಸರು ಹೇಳಿದ್ದಾರೆ. ಹಿಂಗ ಮಾತಾಡೋದು ಏನಿದೆ ಅದು ಸತ್ಯನಿದೆ ಅಂತ ಹೇಳಿದ್ದಾರೆ. ಆದ್ರ ನಿನ್ನೆ ಅದು ಆದ ನಂತರ ತದನಂತರದಲ್ಲಿ ನಮ್ಮ ಕಲಬುರಗಿಯಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಮತ್ತು ಈಗಿನ ಶಾಸಕರ ಪುತ್ರರು, ಉತ್ತರದ ಶಾಸಕರ ಪುತ್ರರು ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನು, ಅದು ಏಕವಚನ ಪದಗಳನ್ನು ಬಳಸುವುದರ ಮುಖಾಂತರ ಅವರು ಕೂಡ 2 ಬಾರಿ ಶಾಸಕರು, ಅವ್ರ ತಾಯಿಯವರು ಶಾಸಕರು, ಅವ್ರ ತಂದೆಯವರು 2 ಸಾರಿ ಶಾಸಕರು, ಅವ್ರ ತಂದೆಯವರು ಕಲಬುರಗಿಯ ಹಿಂದೂ ಹುಲಿ ಅಂತ ಪ್ರಖ್ಯಾತರಾಗಿದ್ದು. ಆದ್ರೆ ಇವರು ಇನ್ನ ಶಾಸಕರ ಪುತ್ರರಷ್ಟೇ, ಆದ್ರೂ ಕೂಡ ಅವರು ಏಕವಚನ ಶಬ್ದಗಳನ್ನು ಬಳಸುವುದು ಸರಿಯಲ್ಲ. ಮತ್ತು ಬೇರೆ ಮುಖಂಡರು, ಕಾಂಗ್ರೆಸ್ ಮುಖಂಡರು ಮತ್ತು ಹಲವಾರು ಮುಖಂಡರುಗಳು ಏಕವಚನದ ಪದಗಳನ್ನು ಬಳಸ್ತಾ ಇದ್ದಾರೆ. ನೀವು ತಕ್ಷಣವೇ ಈ ಏಕವಚನ ಪದಗಳನ್ನು ಬಳಸುವುದು ನಿಲ್ಲಿಸಬೇಕು ಮತ್ತು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಯಾಕಂದ್ರೆ ನಾವು ನಮ್ಮ ಶಾಸಕರು ಮಾತಾಡುವಾಗ ಕಮರುಲ್ ಇಸ್ಲಾಂ ಸಾಹಿಬರೇ ಮಾತಾಡಿದ, ನೀವು ಈ ವಿಡಿಯೋಗಳನ್ನು ತೆಗೆದು ನೋಡ್ಬೋದು. ಅಂದ್ರೆ ಅವ್ರ ಹಿರಿಯರಿಗೆ, ಅವ್ರು ಯಾವುದೇ ಕೋಮಿನವ್ರು ಇರ್ಲಿ, ಯಾರೇ ಇರ್ಲಿ, ಹಿರಿಯರಿಗೆ ಎಷ್ಟು ಗೌರವ ಕೊಡ್ಬೇಕಂಬೋ ಅವ್ರು ತಿಳ್ಕೊಂಡೇ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆದ್ರೆ ನೀವೇನು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಂದಿ ಮಾತಾಡಕತ್ತೀರಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದು ಕಲಬುರಗಿ ಶಾಂತಿ ಪ್ರಿಯವಾದಂತ ನಗರ. ಇದನ್ನು ಮತ್ತೆ DJ ಹಳ್ಳಿ, KG ಹಳ್ಳಿ, ಮಂಗಳೂರು ಮಾಡದಾಗಿ ಕಲಬುರಗಿ ಕೂಡ ಮಾಡಬೇಡಿ ದಯಮಾಡಿ. ಯಾಕಂದ್ರೆ ನಾ ಎಲ್ಲರಲ್ಲಿ ವಿನಂತಿಸಿಕೊಳ್ತೇನೆ, ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಇಡೀ ದತ್ತಾತ್ರೇಯ ಪಾಟೀಲ್ ರೇವರವ್ರ ಪರವಾಗಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಹಿಂದೂಗಳಲ್ಲ, ಇಡೀ ಕರ್ನಾಟಕ ರಾಜ್ಯದ ಹಿಂದೂಗಳು ಮತ್ತು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಅವರು ಬೆಂಬಲಕ್ಕೆ ನಿಲ್ಲುತ್ತೇವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಆದ್ರೆ ನಿನ್ನೆ ರಾತ್ರಿ ಹೋಗಿ ತಾವೇನು FIR ಮಾಡಿಸೋದ್ರ ಮುಖಾಂತರ ಅಧಿಕಾರ ನಿಮ್ದಿದೆ ಅಂತ ಹೇಳಿ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು FIR ಮಾಡಿಸಿದ್ದೀರಿ. ನಾವು ಕೂಡ ಇವತ್ತು FIR ಮಾಡ್ತೀವಿ. ಯಾಕಂದ್ರೆ FIR ಮಾಡಿ ನೀವು ಯಾವ ತರ ವರ್ತನೆ ಮಾಡಿದ್ದೀರಿ ಅಂದ್ರೆ ನೀವೇ ಅಲ್ಲಿ ಗುಂಡಾಗಳ ತರ ವರ್ತನೆ ಮಾಡಿದ್ದೀರಿ. ಅದಕ್ಕಾಗಿ ನಾವು ಕೂಡ ನಿಮ್ಮ ಮೇಲೆ FIR ಮಾಡ್ತೀವಿ. ದಯಮಾಡಿ ಇದು ಇಲ್ಲಿಗೆ ನಿಲ್ಲಿಸಿದ್ರ ಇದು ಕಲಬುರಗಿ ಮಹಾಜನತೆಗೂ ಒಳ್ಳೇದು, ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು. ಆದ್ರೆ ನೀವು ಹೇಗೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀರಿ, ನಮಗೂ ಮಾತಾಡಕ್ ಬರ್ತದೆ. ಯಾಕಂದ್ರೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರು ಮತ್ತು ಹಿಂದೂಗಳ ಮುಖಂಡರು ಎಲ್ಲರೂ ಕೂಡ ಮಾತಾಡಲು ಸಮರ್ಥರಿದ್ದೀವಿ. ನೀವು ಕೂಡ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ದಯಮಾಡಿ ಕ್ಷಮೆ ಕೇಳಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.